ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಾಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಸ್ವಸ್ತಿಸ್ತು. ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲೀಕೃತ ಕಲ್ಮಷಾಪನೋದನ ಪುಡುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ ಬೃಹತೀಸಹಸ್ರ ವಿಷ್ಣುಸಹಸ್ರನಾಮ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಇವತ್ತು ಚತುರ್ದಶಿ. ಇವತ್ತು ಕೃಷ್ಣ ಪಕ್ಷ ತೃತೀಯ. ಇಲ್ಲಿವರೆಗೂ ನಾವು 32 ಪರಮಾತ್ಮನ ನಾಮಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ದೇವೆ. ಪ್ರತಿ ಸಹಸ್ರ ಮಂತ್ರದ ಜೊತೆಯಲ್ಲಿ ಇವತ್ತು 33ನೇ ನಾಮ ಭಾವನಃ ಅಂತಕೊಂಡಂತೇಳಿ. ಭಾವನಾಯ ನಮಃ. ಭಾವನಃ ಅಂತಕೊಂಡಂತ ಸಂಸ್ಕೃತದಲ್ಲಿ ಭೂಧಾತು ಇದೆ. ಭೂಧಾತುವಿನಿಂದ ಭಾವಯತಿ ಅಂತೇಳಿ ಭಾವಾರ್ಥವಾಚಕವಾಗಿರ್ತಕ್ಕಂಥ ಕ್ರಿಯಾಪದದ ಸಂದರ್ಭದಿಂದ ಭೂ ಅಂತಿಕೊಂಡರೆ ಟು ಬಿ, ಇರುವಿಕೆ. ಇರಿಸುತ್ತಾನೆ
ಇದು ಭಾವವಾಚಕ ರೂಪ. ಭಾವಯತಿ, ನಮ್ಮನ್ನು ಸುರಕ್ಷಿತವಾಗಿ ಪರಮಾತ್ಮ ಇಡುತ್ತಾನೆ. ಇದಕ್ಕೆ ಭಾವಯತಿ ಭಾವಯತಿ ಅಂತಕೊಂಡಂತ ಹೇಳಿ ಹೆಸರು. ಯಾಕೆಂದರೆ ಭಾವನ ಅಂತಕೊಂಡಂತಂದರೆ ರಕ್ಷಣೆ ಅಂಥೇಳಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಭಾವನಂ ರಕ್ಷಣಂ ಪ್ರೋಕ್ತಂ ದೃಷ್ಟ್ಯಾ ವಾಚಾಚ ರಕ್ಷತಿ. ಭಾವನ ಅಂತಕೊಂಡಂತಂದರೆ ರಕ್ಷಣೆ ಮಾಡೋದು ಅಂತ ಅರ್ಥ. ಪರಮಾತ್ಮ ನಮ್ಮನ್ನು ದೃಷ್ಟ್ಯಾ ವಾಚಾಚ ರಕ್ಷತಿ. ಪರಮಾತ್ಮ ನಮ್ಮನ್ನು ನೋಡಿ ಸೃಷ್ಟಿ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಅದರಿಂದಾಗಿ ಶರೀರ ಮತ್ತು ಜ್ಞಾನಗಳನ್ನು ಕೊಟ್ಟು ನಮ್ಮೆಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಭಾವನಾ ಅಂತ ತಿಳ್ಕೊಂಡಂತ ಹೇಳಿದೆ. ಭಗವಂತನನ್ನು ಯಾಕೆ ನಂಬಬೇಕು? ಭಗವಂತನಿಗೆ ಕೃತಜ್ಞತೆಯನ್ನು ಯಾಕೆ ಅರ್ಪಿಸಬೇಕು? ಭಗವಂತನ ಧ್ಯಾನ ಯಾಕೆ ಮಾಡಬೇಕು? ಭಗವಂತನಿಗೆ ಪೂಜೆ ಯಾಕೆ ಮಾಡಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ಒಂದೇ. ಯಾರು ಉಪಕಾರ ಮಾಡಿದ್ದಾರೆ ಅವರನ್ನು ಉಪಕಾರ ಸ್ಮರಿಸಬೇಕು. ಉಪಕಾರ ಮಾಡಿದ ವ್ಯಕ್ತಿಯ ಉಪಕಾರವನ್ನು ಮರೆಯೋದು ಇದೊಂದು ರೀತಿಯಾಗಿರ್ತಕ್ಕಂತಹ ಅಮಾನವೀಯತೆಯಾಗಿದೆ. ಕೃತಜ್ಞತೆಯನ್ನು ಅರ್ಪಿಸಲು ಗೊತ್ತಿಲ್ಲದೇ ಇರತಕ್ಕಂಥ ವ್ಯಕ್ತಿ ಅವನು ಮನುಷ್ಯನಾಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಕೈಯಿಂದ ಒಂದು ಸಣ್ಣ ವಸ್ತು ಬಿದ್ದರೆ, ಕೈ ಒರೆಸ್ಕೊಳ್ತಕ್ಕಂಥ ಒಂದು ಕರ್ಚೀಫ್ ಕೆಳಗೆ ಬಿದ್ದರೆ ಅದನ್ನು ಯಾರಾದರೂ ಎತ್ತಿ ಕೊಟ್ಟರೆ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಒಂದು ಕರ್ಚೀಫ್ ಅದರ ಬೆಲೆ ಇವತ್ತು ಭಾಳ 5 ರೂಪಾಯಿ ಇರಬೇಕು, 10 ರೂಪಾಯಿ ಇರಬೇಕು. ಆದರೆ ಯಾವುದರ ಮೂಲ್ಯ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಈ ಶರೀರ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅವನನ್ನು ಮರೆತರೆ ಅದಕ್ಕಿಂತಲೂ ಹೆಚ್ಚು ಆ ಭಗವಂತನಿಗೆ ಮೋಸ ಮಾಡಲು ಪ್ರಯತ್ನ ಮಾಡಿದರೆ ನಾವು ಕೃತಜ್ಞರಾಗೋದಿಲ್ಲ. ಕೃತಜ್ಞತೆ ಮನುಷ್ಯನಾಗಲಿಕ್ಕೆ ಅಯೋಗ್ಯ. ಪ್ರಾಚೀನ ಗ್ರಂಥದಲ್ಲಿ ಒಂದು ಕಥೆ ಬರ್ತದೆ. ಒಬ್ಬ ರಾಜಕುಮಾರ, ಅವನು ಹೀಗೆ ಯಾವುದೋ ಒಂದು ಸಂದರ್ಭದಲ್ಲಿ ಬೇಟೆ ಆಗಲಿಕ್ಕೆ ಹೋಗೋ ಮನಸ್ಸಾಯಿತು. 15-16 ವರ್ಷ ಇತ್ತು. ಅವನಿಗೆ ರಾಜ್ಮಹಲ್ನಲ್ಲೇ ಬಾಣ ಹೇಗೆ ಬಿಡಬೇಕು, ಖಡ್ಗದಿಂದ ಹೇಗೆ ಯುದ್ಧ ಮಾಡಬೇಕು, ಬಾಲದಿಂದ ಹೇಗೆ ಯುದ್ಧ ಮಾಡಬೇಕು, ಗುರಿಯನ್ನು ಹೇಗೆ ಸರಿಯಾಗಿ ಹೊಡಿಬೇಕು ಎಲ್ಲ ಕಲಿಸಿದ್ರು. ಪ್ರಾಕ್ಟಿಕಲ್ ಆಗಿತ್ತು. ಅದು ಥಿಯರಾಟಿಕಲ್ ಎಲ್ಲ ಶಿಕ್ಷಣ ಆಗಿತ್ತು, ಆದರೆ ಪ್ರಾಕ್ಟಿಕಲ್ ಶಿಕ್ಷಣ ಆಗಿರಲಿಲ್ಲ. ಆದರೆ ಅವನಿಗೆ ನಾನು ಒಬ್ಬನೇ ಯಾರಿಗೂ ಹೇಳೋದಕ್ಕೆ ಭೇಟಿ ಆಡಿ ಬರಬೇಕು, ನನ್ನ ಪರಾಕ್ರಮ ತೋರಿಸಬೇಕು ಅಂತನೋ ಇಚ್ಛೆ. ಒಂದು ದಿವಸ ಯಾರಿಗೂ ಕೇಳದೆ ಧನುಷ್ಯ ಖಡ್ಗ ಇಟ್ಕೊಂಡು ಕಾಡಿಗೆ ಹೋಗಿಬಿಟ್ಟ. ಕಾಡಿಗೆ ಹೋಗಿ ತನ್ನ ಕುದುರೆಯನ್ನು ಒಂದು ಕಡೆ ಕಟ್ಟಿ ಕಾಡಿನ ಒಳಗೆ ಹೋದ. ಯಾವುದಾದರೂ ಹಿಂಸ್ರ ಪಶು ಸಿಗ್ತದೆ ಅನ್ನುವಂತ ಕಾಣುತ್ತೆ.
ಇವತ್ತು ಅದರ ಬೇಟೆಯನ್ನು ಆಡಿ ನಾನು ನಮ್ಮ ಹಿರಿಯರಿಗೆ ನಾನು ಎಷ್ಟು ಯೋಗ್ಯತೆ ಇದ್ದೇನೆ ತೋರಿಸ್ಬೇಕು ಅಂತ ಉತ್ಸುಕತೆ ಅವನಿಗೆ. ಹೀಗೆ ಹಾಗೆ ಕೈಯಲ್ಲಿ ಬಾಣ ತಯಾರಿತ್ತು, ಸರಿಯಾಗಿರ್ತಕ್ಕಂಥ ಧನುಷ್ಯಕ್ಕೆ ಬಿಲ್ಲನ್ನು ಜೋಡಿಸಿ ತಯಾರಿಟ್ಟಿದ್ದ. ಬಂದಾಕ್ಷಣ ಹೊಡೆದು ಬಿಡಬೇಕು ಅಂತ. ಅಷ್ಟರಲ್ಲಿ ಹಿಂದಿನಿಂದ ಜೋರಾಗಿರ್ತಕ್ಕಂಥ ಸಿಂಹದ ಗರ್ಜನೆ ಆಯಿತು. ಸಿಂಹ ಗರ್ಜನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂತಿರುಗಿ ನೋಡ್ತಾನೆ, 10 ಫೂಟಿನ ಹಿಂದೆ ಒಂದು ಸಿಂಹ ಇವನ ಮೇಲೆ ಹಾರಲಿಕ್ಕೆ ತಯಾರಾಗಿ ನಿಂತ್ಕೊಂಡಿದ್ದು. ಪೊಸಿಷನ್ ತಯಾರು, ಇನ್ನೊಂದು ಕ್ಷಣದಲ್ಲಿ ಇವನ ಮೇಲೆ ಹಾರಬೇಕು. ಪಂಜರದಲ್ಲಿ ಸಿಂಹಗಳನ್ನು ನೋಡಿದ್ದ. ಮುಕ್ತ ಸ್ಥಳದಲ್ಲಿ ಇರ್ತಕ್ಕಂಥ ತನ್ನ ಮೇಲೆ ಜಿಗಿಯಲು ಸಿದ್ಧವಾದಂಥ ಸಿಂಹವನ್ನು ನೋಡಿ ಗಾಬರಿ ಆತ. ಕೈಕಾಲು ನಡುಗಲಿಕ್ಕೆ ಪ್ರಾರಂಭವಾಯಿತು. ಆ ನಂತರ ಕೈಯಲ್ಲಿರ್ತಕ್ಕಂಥ ಬಿಲ್ಲು ಕೆಳಗೆ ಹೋಗಿ ಬಿದ್ದುಬಿಡ್ತು. ಏನು ಮಾಡಬೇಕು, ಇನ್ನು ಸಾಯೋದೇ ನಿಶ್ಚಿತ ಅಂತನ್ನುವ ಸಂದರ್ಭ ಪರಮಾತ್ಮ ಒಬ್ಬನಿಗೆ ಆತ್ಮರಕ್ಷಣೆಗೆ ಪರಮಾತ್ಮ ಒಂದು ಉಪಕಾರ ಮಾಡಿದ್ದಾನೆ. 6th ಸೆನ್ಸ್ ಅಂತ ಕರೀತಾರೆ ಅದಕ್ಕೆ. 6ನೇ ಇಂದ್ರಿಯ ಅಂತ ತಿಳ್ಕೊಂಡಂತೆ, ಜ್ಞಾನೇಂದ್ರಿಯ. ನೋಡಿದ, ಬದಿಗೇನೆ ಒಂದು ಮರ ಕಾಣಿಸ್ತು. ತಿರುಗಿದ, ಜಿಗಿದು ಮರದ ಮೇಲೆ ಟೊಂಗೆ ಹಿಡಿದುಕೊಂಡ. ಆನಂತರ ಆ ಕಾಂಡದ ಮೇಲೆ ಕಾಲು ಹಾಕಿ ಹೀಗೆ ಮೇಲೆ ಮರದ ಮೇಲೆ ಕೂತ್ಕೊಂಡ್ಬಿಟ್ಟ. ಸಿಂಹಕ್ಕೆ ಮರದ ಮೇಲೆ ಬರೋದಿಲ್ಲ ಅಂತ ಗೊತ್ತಿತ್ತು. ಇನ್ನೇನು ಮರ ಪೂರ್ತಿ ಮೇಲೆ ಏರಿ ಕೂಡಬೇಕು, ಅಷ್ಟರಲ್ಲಿ ಮೇಲೆ ಒಂದು ಕರಡಿ ಕೂತ್ಕೊಂಡಿತ್ತು. ಕರಡಿ ಬೇರ್, ಟೆಡ್ಡಿ ಬೇರ್ ಅಂತ ಕರೀತಾರೆ. ಬೇರ್ ಮೇಲೆ ಹೋದರೆ ಕರಡಿ ಹೊಡಿತದೆ, ಕೆಳಗೆ ಇಳಿದರೆ ಸಿಂಹ ತಿಂತದೆ. ಅತ್ತ ದರಿ ಇತ್ತ ಹುಲಿ. ಮಧ್ಯದಲ್ಲಿ ಗಟ್ಟಿ ಮರ ಹಿಡ್ಕೊಂಡು ಕೂತ್ಕೊಂಡ. ಕೈ ನೋಯಿಸ್ಲಿಕ್ಕೆ ಪ್ರಾರಂಭವಾಯಿತು. ಕೈ ನೋಯ್ತಾ ಇದೆ, ಕೈ ನಡಕ್ತಾ ಇದೆ. ಏನು ಮಾಡಬೇಕು? ಅಷ್ಟರಲ್ಲಿ ಮೇಲೆ ಕೂತ್ಕೊಂಡ ಕರಡಿ ಹೇಳಿತು, ನಿನಗೆ ನಾನು ಏನು ಮಾಡೋದಿಲ್ಲ, ಮೇಲೆ ಬಂದು ಕೂತ್ಕೋ. ಬೇರೆ ಪರ್ಯಾಯನೇ ಇರಲಿಲ್ಲ. ವಿಶ್ವಾಸ ಇಟ್ಟ ಕರಡಿ ಮೇಲೆ ಕೂತ್ಕೊಂಡ. ರಾತ್ರಿ ಆಯಿತು, ತೂಕಡಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಕರಡಿ ಹೇಳ್ತಾ, ನನ್ನ ಹತ್ರ ಸಾವಕಾಶ ಬಾ, ನನ್ನ ತೊಡೆ ಮೇಲೆ ತಲೆ ಇಟ್ಕೊಂಡು ಮಲ್ಕೋ, ನಿನ್ನ ಕೆಳಗೆ ಬೀಳಿಸೋದಿಲ್ಲ, ನನ್ನ ಮೇಲೆ ವಿಶ್ವಾಸ ಇಡು. ರಾಜ್ಕುಮಾರ್ ವಿಚಾರ ಮಾಡಿದ, ಈಗಾಗಲೇ 2 ಸಲ ನಿದ್ಗಣ್ಣಲ್ಲಿ ಕೈ ಬಿಟ್ಟು ಹೋಗಿತ್ತು, ಕೆಳಗೆ ಬೀಳ್ತೇನೋ ಅಂತ ಪರಿಸ್ಥಿತಿ ಬಂದಿತ್ತು. ಆಯ್ತು, ಈಗ ಬೇರೆ ದಾರಿ ಇಲ್ಲ, ವಿಶ್ವಾಸ ಇಡೋಣ. ಹೇಗೂ ಕೆಳಗೆ ಬಿದ್ದು ಸತ್ತು ಹೋಗ್ತೇನೆ. ಕರಡಿ ಕೈಯಿಂದ ಸತ್ತಾಯಿತು. ಅದು ವಿಶ್ವಾಸ ಇಡ್ತೇನೆ ಅಂತೇಳಿ ಬಂದಾಗ ಅದೇ ನನ್ನ ತೊಡೆ ಮೇಲೆ ತಲೆ ಇಡೋ ಮಲ್ಕೊಂಡ್ಬಿಟ್ಟು ದೊಣದಿದ್ದ. ಬೆಳಗಿನಿಂದ ಊಟ ಆಗಿರಲಿಲ್ಲ, ನಿದ್ದೆ ಎತ್ಬಿಡ್ತು. ಆಗ ಸಿಂಹ ಕರಡಿಗೆ ಹೇಳ್ತದೆ, ಈ ಮನುಷ್ಯರನ್ನು ನಂಬೇಡ. ಮನುಷ್ಯರು ನಮಗೆ ಎಂದಿಗೂ ಉಪಕಾರಕರಲ್ಲ. ಅವರು ನಮ್ಮಂಥವರನ್ನು ಬೇಟೆಯಾಡಿ ಅಥವಾ ಬಲಿಯಲ್ಲಿ ಬೋನಿನಲ್ಲಿ ನಮ್ಮನ್ನು ಹಿಡಿದು ಬಂದಿಯನ್ನಾಗಿ ಮಾಡಿ ನಮ್ಮನ್ನು ಪೀಡಿಸಿ ಒದರಿಸಿ ಅವ್ರು ಹಣ ಗಳಿಸ್ತಾರೆ. ಅಥವಾ ತಮ್ಮ ಪರಾಕ್ರಮಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ. ನನಗೆ ಭಾಳ ಹಸಿವೆಯಾಗಿದೆ, ಬೀಳಿಸ್ಬಿಡು ಕೆಳಗೆ ಅವನನ್ನು. ಕರಡಿ ಹೇಳ್ತು, ನಾನು ವಿಶ್ವಾಸಘಾತ ಮಾಡೋದಿಲ್ಲ, ಮಾತು ಕೊಟ್ಟಿದ್ದೇನೆ, ವಿಶ್ವಾಸಘಾತ ಮಾಡೋದಿಲ್ಲ. 3 ತಾಸು ಆದಮೇಲೆ ಎಚ್ಚರವಾಯಿತು ಅವನಿಗೆ.
ಆ ಕರಡಿ ಹೇಳ್ತು, ನನಗೂ ಕೂಡ ನಿದ್ದೆ ಬರ್ತಾ ಇದೆ, ಕೆಳಗೆ ಬಿದ್ದರೆ ಸಿಂಹ ನನ್ನನ್ನು ತಿಂತದೆ, ಅದರಿಂದಾಗಿ ನಾನು ನಿನ್ನ ತೊಡೆ ಮೇಲೆ ಮಲ್ಕೊಳ್ತೇನೆ, ಗಟ್ಟಿ ಹಿಡ್ಕೊಂಡು ಕೂತ್ಕೊ. ಅವನು ಒಪ್ಕೊಂಡ. ಸ್ವಲ್ಪ ಹೊತ್ತಾದಮೇಲೆ ಕರಡಿಗೆ ನಿದ್ದೆ ಎತ್ತಿತು. ಆಗ ಸಿಂಹ ಹೇಳಿತು, ನೋಡಪ್ಪ, ಕರಡಿ ನಿನ್ನಿನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ, ಇನ್ನೂ ಕರಡಿಗೆ ಹಸಿವೆ ಆಗಿಲ್ಲ. ಕರಡಿಗೆ ಹಸಿವೆ ಆದಮೇಲೆ ನಿನ್ನನ್ನು ಕೊಂದು ತಿಂತದೆ ಅದು. ಆದ್ದರಿಂದಾಗಿ ನಿನಗೆ ಸಂರಕ್ಷಣೆ ಉಪಾಯ ನಾನು ಹೇಳ್ತೇನೆ. ನನಗೆ ಭಾಳ ಹಸಿವೆ ಆಗಿದೆ, ಇಲ್ಲ ನೀನು ಇಲ್ಲ ಕರಡಿ ನಂಗೆ ಬೇಕಾಗಿತ್ತು. ಆ ಕರಡಿಯನ್ನು ನೂಕಿ ಬಿಡು, ನಾನು ಆ ಕರಡಿಯನ್ನು ತಿಂದುಬಿಡ್ತೇನೆ. ಇವನಂದ ಆಯ್ತು, ಒಳ್ಳೇದಾಯ್ತಲ್ಲ, ಕರಡಿ ಕೈಯಿಂದ ಸಾಯಿ ತಪ್ತದೆ ಅಂತ ತಿಳ್ಕೊಂಡಂತೇಳಿ ತನ್ನ ತೊಡೆ ಮೇಲೆ ಮಲೆಕೊಂಡ ಕರಡಿಯನ್ನು ನೂಕಿಬಿಟ್ಟ. ಅಷ್ಟರಲ್ಲಿ ಕಡೆಗೆ ಎಚ್ಚರ ಆಯಿತು, ಕೆಳಗೆ ಬೀಳೋ ಬದಲಾಗಿ ಟೊಂಗೆ ಹಿಡಿದುಕೊಂಡದು ಮರದ ಮೇಲೆ ಉಳಿದ್ಬಿಡ್ತು. ಇವನು ಗಾಬರಿ ಆದ, ಇನ್ನೀ ಕರಡಿ ನನ್ನನ್ನು ಬಿಡೋದಿಲ್ಲ ಅಂತ. ಕರಡಿ ಹೇಳ್ತು, ಏನು ಮಾತನಾಡ, ಸುಮ್ಮನಿರು. ಬೆಳಗಾಗ್ತಾ ಬಂತು. ಕರಡಿ ಹೇಳ್ತದೆ, ನೀನು ಮನುಷ್ಯನಾಗೋದಕ್ಕೋಸ್ಕರ ಲಾಯಕ್ಕಲ್ಲ. ಉಪಕಾರ ಮಾಡಿದ ಉಪಕಾರವನ್ನು ನೆನೆಸದ ಕೃತಜ್ಞ ನೀನು. ಯಾರು ಉಪಕಾರ ಮಾಡಿದ್ದಾರೆ? ಮಹಾಕೃತಜ್ಞ. ಈ ಪಾಪದ ಫಲ ಈಗಲೇ ನೀನು ಅನುಭವಿಸ್ಬೇಕು. ಯಾಕೆ? ನಾನೊಬ್ಬ ಋಷಿ ಕರಡಿ ರೂಪದಿಂದ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ದೆ, ನಿನ್ನನ್ನು ಸಂರಕ್ಷಣೆ ಮಾಡಿದೆ. ಶಾಸ್ತ್ರ ಹೇಳ್ತದೆ, ನಿಮ್ಮಂಥವ್ರಿಗೆ ಕ್ಷಮೆ ಮಾಡಬಾರ್ದು ಅಂತ. ಬ್ರಹ್ಮಹತ್ಯ ಸುರಾಪೇಚ ಗುರುತಲ್ಪ ಗಮನೇಪಿ ಚ ನಿಷ್ಕೃತಿ ವಿದ್ಯತೆ ತತ್ರ ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಬ್ರಹ್ಮಹತ್ಯೆ ಮಾಡಿದ ಅಂದರೆ ವೇದಾಧ್ಯಯನವನ್ನು ಬಿಟ್ಟ, ಸುರಾಪಾನಾದಿಗಳನ್ನು ಮಾಡಿದ, ಗುರುತಲ್ಪಗಮನ ಶ್ರೇಷ್ಠ ಸ್ತ್ರೀಯರನ್ನು ಮಾನಸಿಕವಾಗಿ ವಿಕೃತವಾಗಿ ಬಯಸಿದ ವ್ಯಕ್ತಿಗೆ ಆ ಪಾಪಗಳನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಶಾಸ್ತ್ರದಲ್ಲಿ ವಿಧಿವಿಧಾನಗಳನ್ನು ಹೇಳಿದ್ದಾರೆ. ಆದರೆ ಉಪಕಾರ ಮಾಡದ ವ್ಯಕ್ತಿಯನ್ನು ಮರೆಯದೆ ಅವನಿಗೆ ಅಪಕಾರ ಮಾಡಿದರೆ ಅಥವಾ ಅವನನ್ನು ಮರೆತರೆ ಕೃತಜ್ಞ ಅಂತ ಅನಿಸ್ಕೊಳ್ತಾನೆ. ಕೃತಜ್ಞನಿಗೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲ, ಅವನಿಗೆ ಶಿಕ್ಷೆ ಅನುಭವಿಸಲೇಬೇಕು. ಆದ್ದರಿಂದ ನೀನು ಹುಚ್ಚನಾಗು ಅಂತೇಳಿ ಅದಕ್ಕೆ ಅವನಿಗೆ ಶಾಪ ಕೊಟ್ಟು ಆ ಋಷಿ ಕೆಳಗಿಳಿದು ಹೋಗ್ಬಿಟ್ಟ. ಇವನಿಗೆ ಹುಚ್ಚು ಹಿಡಿದ್ಬಿಡ್ತು. ಸೊಸೆ ಮಿರ ಒಮ್ಮೆ ನಗ್ತಿದ್ದ, ಒಮ್ಮೆ ಮಳತಿದ್ದ, ಹಾಗೆ ತಿರುಗಲಿಕ್ಕೆ ಪ್ರಾರಂಭ ಮಾಡಿದ. ಬೆಳಗ್ಗೆ ರಾಜಕುಮಾರ್ ಎಲ್ಲಿ ಹೋಗಿದ್ದ ಅಂತ ಎಲ್ಲ ಕಡೆ ಹುಡುಕಿಸಿದ್ರು. ಈಗ ಕಾಡಿಗೆ ಕಳಿಸ್ಕೊಟ್ಟ. ದೂರದಲ್ಲಿ ಅವನ ಕುದುರೆ ಕಾಣಿಸ್ತು. ಇಲ್ಲೇ ಎಲ್ಲರೂ ಹುಡುಕಿಸಿದ್ರೆ ಸಿಕ್ಬಿಟ್ಟ. ರಾಜ್ಕುಮಾರೇ ಸೊಸೆ ಮಿರ ನಗ್ತಾ ಇದ್ದ, ಅಂತಿಕೊಂಡು ಅಳ್ತಾ ಇದ್ದ. ಏನೂ ಆಗಿದೆ ಬಾ ಅಂತಿಕೊಂಡು ಕರ್ಕೊಂಡು ಹೋದರು. ಎಲ್ಲ ರಾಜವೈದ್ಯರು ಬಂದರು, ಪರೀಕ್ಷೆ ಮಾಡಿದರು. ರಾಜ, ಈ ರೋಗ ಗುಣ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಇದು ಯಾವುದೋ ಶಾಪಗ್ರಸ್ತನಾಗಿ ಬಂದಿದ್ದಾನೆ ಅವನು, ಕೃತಜ್ಞನಾದ್ದರಿಂದಾಗಿ. ನೋಡಿ, ನಿಗಾ ಇಡಿ, ಹುಚ್ಚತನ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ರು. ಇನ್ನು ನಾವು ಎಷ್ಟು ಕೃತಜ್ಞರು. ಆ ಕರಡಿ
ಒಂದು ರಾತ್ರಿ ಅವನನ್ನು ಸಂರಕ್ಷಣೆ ಮಾಡಿತ್ತು. ಆದರೆ ಯಾವ ವ್ಯಕ್ತಿ ಸ್ವತಃ ವಿಶ್ವನಾಮಕನಾಗಿ ಎಚ್ಚರ ಇದ್ದಾಗ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ, ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಸಂರಕ್ಷಣೆ ಮಾಡ್ತಾನೆ, ಎಣ್ಣೆ ಹಾಕ್ಕೊಳ್ತಾನೆ ಅಂತ ಅರ್ಥಲ್ಲ, ಜಾಗೃತನಾಗಿ. ಆನಂತರ ನಮ್ಮ ಎಷ್ಟೋ ಇಚ್ಛೆಗಳು ಪಡೆಯುವ ಯೋಗ್ಯತೆ ನಮಗಿರೋದಿಲ್ಲ, ಅಷ್ಟು ಪುಣ್ಯ ನಮ್ಮ ಹತ್ರ ಇರೋದಿಲ್ಲ. ಆಗ ಪರಮಾತ್ಮ ಅವುಗಳನ್ನು ಸ್ವಪ್ನದಲ್ಲಿ ಕೊಡ್ತಾನೆ, ಆ ತೃಪ್ತಿಯನ್ನು ಪಡಿಸ್ತಾನೆ. ಓಹ್, ಎಂಥ ಚಲೋ ಕನಸು, ನಾನು ರಾಜನಾಗಿಬಿಟ್ಟಿದ್ದೆ, ಅಷ್ಟೇ ಸಂತೋಷ ಕೊಡ್ತಾನೆ ಪರಮಾತ್ಮ. ಆನಂತರ ಸಂಪೂರ್ಣ ಶರೀರ ದಣಿದಾಗ ಗಾಢ ನಿದ್ರೆ ಕೊಟ್ಟು ಪ್ರಾಜ್ಞನಾಗಿ ಒಳ್ಳೆಯ ನಿದ್ದೆಯನ್ನು ಕೊಡ್ತಾನೆ, ತನ್ನ ಆಲಿಂಗನದಲ್ಲಿ ಮೋಕ್ಷ ಸುಖ ಕೊಡ್ತಾನೆ. ಮೂರು ರೀತಿಯಿಂದ ಸಂರಕ್ಷಣೆ ಮಾಡ್ತಾನೆ. ಮೂರ್ಛಾವತಿಯಲ್ಲಿಯೂ ಕೂಡ ತುರಿಯ ಅಂತನೋ ರೀತಿಯಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಧ್ಯಾನಾವಸ್ಥೆಯಲ್ಲಿ ತುರಿಯ ರೂಪದಿಂದ ಸಂರಕ್ಷಣೆ ಮಾಡ್ತಾನೆ. ಇಷ್ಟು ರಕ್ಷಣೆ ಮಾಡೋರು ಯಾರಿದ್ದಾರೆ? ಬರೀ ರಕ್ಷಣೆ ಅಲ್ರಿ, ಈ ಶರೀರವನ್ನು ಕೊಟ್ಟವನು ದೇವರು. ಬೃಹತಿ ಶಾಸ್ತ್ರ ಹೇಳ್ತಾರೆ, ಯೋ ದಿರ್ಯ ಅದದಾತ್ ಜ್ಯೋತಿಂಷಿ ಜ್ಯೋತಿರ್ನದಮ್ಮ ಓದತೇನಾಂ ಯೋ ಅಸಜನ್ಮಧುನಾ ಸಂಮಧೂನಿ ನದಂ ಯೋ ಯುವತೀನೋಂ ಯುವತೀನಾಂ ಓಂ ಯುವತೀನೋಂ ಯಹ ಅಂತರ್ಜ್ಯೋತಿಂಷಿ. ಪರಮಾತ್ಮ ಶರೀರಾಂತರ್ಗತ ಜೀವಂತ ಜ್ಞಾನದಿಂದ ಯುಕ್ತವಾದ ವ್ಯಕ್ತಿ ಜೀವ, ಅಂತರ್ಜ್ಯೋತಿ ಅಂತಂತಾರೆ. ಆದರೆ ಅಂತರ್ಜ್ಯೋತಿಂಷಿ ಅಂತ ಬಹುವಚನ ಇದೆ. ಜೀವನಿಗೆ ಇರುವ ಜ್ಞಾನ, ಅದರ ಜೊತೆಯಲ್ಲಿ ಜೀವನ ಶರೀರದಲ್ಲಿರ್ತಕ್ಕಂಥ ಜಠರಾಗ್ನಿ. ಪರಮಾತ್ಮ ಶರೀರ ತಣ್ಣಗಾದರೆ ಇಂದ್ರಿಯಗಳು ನಿಷ್ಕ್ರಿಯವಾಗ್ತವೆ. ಇಂದ್ರಿಯಗಳು ನಿಷ್ಕ್ರಿಯವಾಗಬಾರದು, ಯಾವಾಗಲೂ ಇವನ ರಕ್ತಾಭಿಸರಣ ನಡೀತಿರಬೇಕು. ಯಾವಾಗ ರಕ್ತಾಭಿಸರಣ ನಿಂತು ಹೋಗ್ತದೆ, ಅದರಲ್ಲಿರ್ತಕ್ಕಂಥ ಆಕ್ಸಿಜನ್ ಹೋಗಿಬಿಡ್ತದೆ, ರಕ್ತ ಸುರಿತಾ ಇರ್ತದೆ, ನಿಲ್ಲೋದಿಲ್ಲ, ಸತ್ತೋಗ್ತಾನೆ ಮನುಷ್ಯ. ಅಂಥ ಜಾಠರಾಗ್ನಿಯನ್ನು ಕೊಟ್ಟು ಶರೀರದಲ್ಲಿ ಬಿಸಿಯಾದ ರಕ್ತ ಸಂಪೂರ್ಣ ಶರೀರದಲ್ಲಿ ಹರಿತಾ ಇರಲಿ ಅಂತ ಅನುಕೂಲ ಮಾಡಿಕೊಟ್ಟು ಈ ಮನುಷ್ಯ ಶರೀರ ಕೊಟ್ಟು, ಈ ಮನುಷ್ಯ ಶರೀರಕ್ಕೆ ಬೆಲೆ ಎಷ್ಟಿದೆ ಗೊತ್ತಿದೆ ನಿಮಗೆ? ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಒಬ್ಬ ವ್ಯಕ್ತಿ ಇದ್ದ, ಅವನಿಗೆ ಅನ್ಎಂಪ್ಲಾಯ್ಡ್ ಆಗಿದ್ದ, ಸ್ವಲ್ಪ ಕೆಲಸ ಸಿಕ್ಕಿರಲಿಲ್ಲ, ಬೇಸರ ಬಂತು, ಏನು ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದರು ಅಂತೇಳಿ ಕೊನೆಗೆ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತೇಳಿ ಕಾಡಿಗೆ ಹೋದ. ಇನ್ನೇನು ಹಗ್ಗ ಮೇಲೆ ಹಗ್ಗ ಕಟ್ಟಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಸಾಧು ಸಜ್ಜನ ಬಂದ. ಏಯ್ ಕೆಳಗೆ ಬರಂಗಿಲ್ಲ ರೀ, ಪ್ರಾಣ ಕಳ್ಕೊತೇನೆ, ಬರ್ತೀಯೋ ನಾನು ಬಂದು 2 ಡೇಟಾ ಕೊಡಲ ನಿನಗೆ, 2 ಪೆಟ್ಟು ಬೇಕಾ ನಿನಗೆ ಅಂತ ಕೇಳಿದಾಗ ಕೆಳಗಿಳಿದು ಬಂದ. ಹೇಳ್ಕದು, ಯಾಕೆ ಏನಾಗಿದೆ ನನಗೆ? ನಾನು ಭಾಳ ಬಡವರಿ, ಎಲ್ಲಿ ನನಗೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ,
ಬಡತನದ ಬೇಗೆಯಲ್ಲಿರುವ ಬದಲಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದೇ ಶ್ರೇಷ್ಠ ಅಂತ ಅನ್ಸ್ಕೊಂಡಿದ್ದೇನೆ. ನೀವ್ಯಾಕೆ ಮಧ್ಯದಲ್ಲಿ ಬರ್ತಾ ಇದ್ದೀರಿ? ಅವ್ರು ಹೇಳಿದರು, ಸ್ವಲ್ಪ ಎದುರು ನಿಲ್ಲು. 1 2 1 2 3 4 5 6 7 8 9 10 11 12 ಏನ್ರಿ ನನ್ನ 1 2 ಅಂತಂತ ಇದ್ದೀರಿ? 1 ಕಣ್ಣು 2 ಕಣ್ಣು. ಒಂದು ಕೆಲಸ ಮಾಡ್ತೀಯ, ನಾನು ನೀನು ಒಂದೊಂದು ಕಣ್ಣಿಗೆ 1 ಲಕ್ಷ ರೂಪಾಯಿ ಕೊಡ್ತೇನೆ. ಕೀರ್ತಿ ಕೊಡ್ತೀಯ ನನಗೆ? ಅಂದ, ಏನ್ರಿ ತಲೆ ಕಟ್ಟೋದೇನು? ಕಣ್ಣು ಕೊಡಂತಂತೀರಿ, ಕಣ್ಣು ಹೋದ ಮಮ್ಮಿ ಏನು ಕೆಲಸ ಮಾಡಲಿ ನಾನು? ಕೊಡಂಗ ಬೇಡಪ್ಪ. ನಿನ್ನ ಕಿವಿಯನ್ನು ನಾನು ಒಳಗಿನಿಂದ ಕತ್ತರಿಸಿ ಯಂತ್ರ ತೊಗೊಂಡ್ಬಿಡ್ತೇನೆ. ಒಂದೊಂದು ಕಿವಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ. ಹೋಗ್ರಿ ಕಿವಿಡಾಗ ನಾನೇನು ಮಾಡಲಿ? ನಾ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ಕೊಡಂಗಿಲ್ಲ. ಬೇಡಪ್ಪ ಹೋಗಲಿ, ನಾಲಿಗೆ ಕತ್ತರಿಸಿಕೊಡು, 5 ಲಕ್ಷ ರೂಪಾಯಿ ಕೊಡ್ತೇನೆ. 10 ಲಕ್ಷ. ಏನು ರೀ ಹುಚ್ಚಿಡ್ದೆ ನಿಮಗೆ? ನಾಲಿಗೆ ಕತ್ತರಿಸಿ ಊಟ ಇಲ್ಲ ಮಾತಿಲ್ಲ, ಯಾರು ಕೊಡೋದಿಲ್ಲ. ಹೋಗೋದು ಕೊಡಲ್ಲ. ಬೇಡಪ್ಪ, ನೀನು ಮೂಗು ಕತ್ತರಿಸಿ ಕೊಟ್ಬಿಡು, 10 ಲಕ್ಷ ಕೊಡ್ತೀನಿ. ಏನಂತೀರಿ? ಮೂಗು ಕತ್ತರಿಸಿ ಕೊಡ್ಬೇಕಾ? ನಾನು ಉಸಿರಾಡಿಸೋದು ಹೇಗೆ? ಹೊಲಸು ಹೋತಂದ್ರೆ ನನಗೆ ಹೇಗೆ ರಕ್ಷಣೆ ಆಗ್ಬೇಕು ನನಗೆ? ಬೇಡ, ಬಿಟ್ಬಿಡು. ನಿನ್ನ 2 ಕೈ ಕತ್ತರಿಸ್ಕೊಡು, 10 ಲಕ್ಷ ರೂಪಾಯಿ ಕೊಡ್ತೀನಿ ಒಂದೊಂದು ಕೈಗೆ. ಕಾಲು ಕತ್ತರಿಸ್ಕೊಡು, 20 ಲಕ್ಷ ರೂಪಾಯಿ ಕೊಡ್ತೇನೆ. ಏನ್ರಿ ನಂಗೆ ಅಂಗವಿಕಲ ಮಾಡಬೇಕು ಅಂತ ಮಾಡ್ತೀರಾ? ಕೊಡೋದಿಲ್ಲ, ಹೋಗ್ರಿ. ಬೇಡಪ್ಪ, ನಿನ್ನ ಹಾರ್ಟನ್ನ ಕಿತ್ಕೋತೀನಿ, 2 ಕೋಟಿ ರೂಪಾಯಿ ಕೊಡ್ತೇನೆ. ಅದೇನು ಹುಚ್ಚಿಡ್ದೇನ್ರಿ? ಹಾರ್ಟ್ ಹೋದ್ಮೇಲೆ ನಾ ಇರ್ತೀನಿ ಜೀವಂತ. ಮತ್ತು ಯಾಕೋ ನಾ ಬಡವ ಅಂತಂತಿದ್ದೆಲ್ಲೋ? 10 ಲಕ್ಷ 2 ಕೋಟಿ ರೂಪಾಯಿ ನಾನು ಕೊಡ್ತೀನಿ. 2 ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವ ಶರೀರ ನಿನ್ನ ಹತ್ರ ಇದೆ ಇಲ್ಲ? ಆ ದೇವರು ಕೊಟ್ಟದ್ದು. ಈ ಶರೀರ ಕೊಟ್ಟವ್ರು ಯಾರಪ್ಪ ನನಗೆ? ಇಲ್ಲ, ನಮ್ಮ ಅಪ್ಪ ಅಮ್ಮ. ಹೋಗಿ ಕೇಳ್ಕೊಂಡು ಬಾ. ಅವರು ಕಣ್ಣುಗಳಿಂದ ಯಾವ ಅಂಗಡಿಯಿಂದ ತಂದರು? ಕಿವಿ ಎಲ್ಲಿಂದ ತಂದರು ನಿನಗೆ ಜೋಡಿಸ್ಲಿಕ್ಕೆ? ನಾಲಿಗೆ ಎಲ್ಲಿ ಯಾವ ಅಂಗಡಿಯಿಂದ ಅದನ್ನು ತೆಗೆದುಕೊಂಡು ಬಂದರು? ಎಲ್ಲ ದೇವರು ಕೊಟ್ಟದ್ದು. ಭಗವಂತ ಕೊಟ್ಟ ಸಂಪತ್ತಿ ಕೋಟಿಗಟ್ಟಲೆ ಕೊಟ್ಟರೂ ಕೂಡ ಯಾವುದು ಸಿಕ್ಕೋದಿಲ್ಲ. ಅಂಥ ದೇಹ ದೇವರು ನಿನಗೆ ಕೊಟ್ಟಿದ್ದಾನೆ. ಅದರೊಳಗೆ ನಿನ್ನನ್ನು ಇಟ್ಟಿದ್ದಾನೆ. ಅದ್ರ ಜೊತೆಗೆ ತಾನೂ ನಿನ್ನ ಜೊತೆಗಿದ್ದಾನೆ. ಅದರ ಜೊತೆಯಲ್ಲಿ ದೇಹ ಸಂರಕ್ಷಣೆ ಇರಬೇಕು, ದೇಹಕ್ಕೆ ಆಕ್ಸಿಜನ್ ಸಿಗಬೇಕು ಅಂತ ತಿಳ್ಕೊಂಡು ಅಂಥೇಳಿ ವಾಯುದೇವರನ್ನು ನಿನ್ನ ಆಜ್ಞಾಚಕ್ರದಲ್ಲಿಟ್ಟು ಅವರು ದಿನಕ್ಕೆ 21,600 ಸಲ ಶ್ವಾಸ ಮಂತ್ರವನ್ನು ಹಂಸ ಸೋಹಂ ಸ್ವಾಹ ಮಂತ್ರವನ್ನು ಜಪ ಮಾಡ್ತಾ ನಿನ್ನನ್ನು ಸುರಕ್ಷಿತವಾಗಿಡ್ತಾರಲ್ಲ. ಎಂದಾದರೂ ವಾಯುದೇವರನ್ನು ನೆನೆಸಿದ್ದೀಯನೋ ನೀನು? ಆ ದೇವರಿಗೆ ಪರಮ ಉಪಕಾರ ಮಾಡಿದ್ಯಪ್ಪ ದೇವರು ಅಂತ ಎಂದಾದರೂ ಹೇಳ್ಕೊಂಡಿದ್ಯಾ? ಗುಡಿಗೆ ಹೋಗ್ತಿ, ಗುಡಿಯ ಮೂರ್ತಿಯನ್ನು ನೋಡ್ತಿ, ಆ ಮೂರ್ತಿ ಎದುರಿನಲ್ಲಿ ಕೂತ್ಕೊಂಡು ಪರಮಾತ್ಮ ಈ ಶರೀರ ಕೊಟ್ಟು, ಇಂಥ ಒಳ್ಳೆ ಕಣ್ಣು ಕೊಟ್ಟಿದ್ದೆ, ಇಂಥ ಒಳ್ಳೆ ಕೇಳುವ ಕಿವಿಯನ್ನು ಕೊಟ್ಟಿದ್ದೆ, ವಿಚಾರ ಮಾಡುವ ಬುದ್ಧಿ ಕೊಟ್ಟಿದ್ದೆ, ಅದು ಏನು ಕೊಟ್ಟಿಲ್ಲ ಅಂತಂತೀಯ? ಬಡವ ಅಂತಂತೀಯ ನೀನು? ಆಗ ಆ ವ್ಯಕ್ತಿ ಹೌದು ನೀವು ಹೇಳಿದ ಬಾ ಸರಿ,
ಕೇವಲ ಶರೀರ ಕೊಡಲಿಲ್ಲ, ರಕ್ಷಣೆ ಮಾಡ್ತಾ ಇದ್ದಾರೆ ಪರಮಾತ್ಮ. ಯೋ ಅದದಾತ್ ಜ್ಯೋತಿಂಷಿ ಅಂತರ್ಜ್ಯೋತಿಂಷಿ ಚ. ಯಾವ ಪರಮಾತ್ಮ ಜೀವ ಮತ್ತು ಜ್ಞಾನವನ್ನು ಅಂತರ್ಜ್ಯೋತಿ ಅಂತ ಕೊಂಡಿರ್ತಕ್ಕಂತಹ ಜಾಠರಾಗ್ನಿ ಅಥವಾ ಜೀವನಲ್ಲಿರುವ ಜ್ಞಾನ, ಇವುಗಳನ್ನು ಅದದಾತ್ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಭಾವಯತಿ ರಕ್ಷತಿ ಚ, ಇವುಗಳನ್ನು ಕೊಟ್ಟು ಸಂರಕ್ಷಣೆ ಮಾಡ್ತಾ ಇದ್ದಾನೆ. ನಿನ್ನನ್ನು ಹುಟ್ಟಿಸ್ತಾನೆ, ನಿನಗೆ ಅನುಕೂಲ ಸ್ಥಳ ಮಾಡಿಕೊಡ್ತಾನೆ, ನಿನಗೆ ಯಾವ್ದು ಬೇಡ ಅದನ್ನು ಉಪಸಂಹಾರ ಮಾಡ್ತಾನೆ, ನಿನ್ನ ಕಂಟ್ರೋಲ್ ಮಾಡ್ತಾನೆ, ಜ್ಞಾನ ಕೊಡ್ತಾನೆ, ಅಜ್ಞಾನ ಕೊಡ್ತಾನೆ, ಸಂಸಾರದಲ್ಲಿ ಕಟ್ಟಿ ಹಾಕ್ತಾನೆ, ಸಂಸಾರದಿಂದ ಬಿಡಿಸುವ ಉಪಾಯವನ್ನು ಹೇಳ್ಕೊಡ್ತಾನೆ. ಪ್ರತಿ ಕ್ಷಣ 8 ರೀತಿಯಿಂದ ಉಪಕಾರ ಮಾಡ್ತಾನೆ ಪರಮಾತ್ಮ, ಪ್ರತಿ ಸೆಕೆಂಡಿಗೂ. ಸೃಷ್ಟ್ಯಾದ್ಯಷ್ಟಕರ್ತೃತ್ವ ಆ ದೇವರನ್ನು ಬಿಟ್ಟು ಯಾರ ಹತ್ರ ಇದೆಯೋ, ಇಷ್ಟೆಲ್ಲ ದೇವರಿಂದ ಪಡೆದರೂ ಸಹ ನಾ ಬಡವ ಅಂತಂತೀಯ, ಆ ದೇವರಿಗೆ ನಾನು ನಂಬೋದಿಲ್ಲ ಅಂತಂತೀಯ, ಆ ದೇವರನ್ನು ನೆನೆಸೋದಿಲ್ಲ ಅಂತಂತೀಯ. ಎಂಥ ಕೃತಜ್ಞನೋ ನೀನು. ಮುಂದಿನ ಜನ್ಮದಲ್ಲಿ ಹುಚ್ಚನಾಗಿ ಹುಡ್ತೀಯ ದೇವರನ್ನು ನಂಬದೇ ಇದ್ದರೆ. ಅಂತಹ ಪರಮಾತ್ಮ ಅದದಾತ್ ಅಸೃಜತ್ ಮಧುನಾ ಮಧೂನಿ. ಅಷ್ಟೇ ಅಲ್ಲ, ಪರಮಾತ್ಮ ಮಧು ರುಚಿಕರವಾಗಿರ್ತಕ್ಕಂತಹ ಮೋಕ್ಷ ಅನ್ನುವ ಮೋಕ್ಷದ ಆನಂದ ಅಂತಿಕೊಂಡಂತನ್ನೋದನ್ನು ಕೂಡ ನಿನಗೋಸ್ಕರ ಸೃಷ್ಟಿ ಮಾಡಿದ್ದಾನೆ. ಜ್ಞಾನದಿಂದ ಅದರ ಜೊತೆಗೆ ಅನೇಕ ಅನುಕೂಲತೆಯನ್ನು ಮಾಡಿಕೊಟ್ಟು ಪರಮಾತ್ಮ ನಿನ್ನ ಮೇಲೆ ಪ್ರತಿಕ್ಷಣ ಉಪಕಾರ ಮಾಡಿದ್ದಾನಪ್ಪ. ಅಷ್ಟೇ ಅಲ್ಲ, ದ್ವಿರ್ಯ, ಒಂದು ಸಲ ಅಲ್ಲ, 2 ಸಲ ಅಲ್ಲ, ಅನೇಕ ಸಲ, ಪುನಃ 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 ನಿನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ತನ್ನ ರಕ್ಷಣೆಯಲ್ಲಿ ನಿನ್ನನ್ನು ಇಟ್ಟುಕೊಂಡಿದ್ದಾನೆ. ಯೋ ಅದದಾತ್ ಜ್ಯೋತಿಂಷಿ ಜ್ಯೋತಿ ಅಂತಹ ನದಮ್ಮ ಓದತೀನಾಂ. ಅಷ್ಟೇ ಅಲ್ಲ, ನದಮ್ಮ ಓದತೀನಾಂ, ವಿನಾಶವಾಗದ ವೇದಗಳ ಸ್ವಾಮಿಯಾಗಿರ್ತಕ್ಕಂತಹ ವಾಯುದೇವರನ್ನು ಕೊಟ್ಟು ಅವರಿಂದ ಪ್ರತಿಕ್ಷಣ ಶ್ವಾಸಮಂತ್ರವನ್ನು ಹೇಳಿಸಿ ನಿನ್ನನ್ನು ಸಂರಕ್ಷಣೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ವಾಯುಭಾರತೀಯರನ್ನು ಇಟ್ಟು ನಿನಗೆ ಜ್ಞಾನವನ್ನು ಕೊಟ್ಟು ಆ ಜ್ಞಾನ ಭಕ್ತಿ ಬೆಳೆಸಿಕೊಂಡು ಮೋಕ್ಷವನ್ನು ಪಡೆಯಂತ ತಿಳ್ಕೊಂಡು ಅಂತೇಳಿ ನಿನ್ನ ಸ್ವರೂಪಾನಂದ ರೂಪವಾದ ಮೋಕ್ಷವನ್ನು ನಿನಗೋಸ್ಕರ ಮಧೂನಿ ಜ್ಞಾನದಿಂದ ಆ ಮೋಕ್ಷ ಪಡೆಯುವ ವ್ಯವಸ್ಥೆಯ ಅನುಕೂಲವನ್ನು ಕೂಡ ಮಾಡಿಕೊಟ್ಟಿದ್ದಾನಪ್ಪ ಪರಮಾತ್ಮ. ಮತ್ತೇನು ಬೇಕು ನಿನಗೆ? ಏನ್ರಿ ಪರಮಾತ್ಮ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾನ? ಹೌದು. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಸೃಷ್ಟಿ ಸ್ಥಿತಿಶ್ಚ ಸಂಹಾರ ಭಾವನಂ ಸಮುದಾರತಂ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವುಗಳಿಗೆ ಭಾವ ಅಂತ ಅರ್ಥ. ಈ 8 ಅವಸ್ಥೆಯ ರೂಪದಿಂದ ನಮ್ಮನ್ನು ಸಂರಕ್ಷಣೆ, 8 ರೀತಿಯಿಂದ ನಮ್ಮನ್ನು ಸಂರಕ್ಷಣೆಯನ್ನು, 8 ಇದು ಉಪಲಕ್ಷಣತೆಯ ಅಸಂಖ್ಯ ರೂಪದಿಂದ ನಮ್ಮನ್ನು ಪರಮಾತ್ಮ ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಭಾವನಾ ಅಂತ ತಿಳ್ಕೊಂಡಂತ ಹೆಸರು. ಭಾವಯ ಇದೇ ಅರ್ಥವನ್ನು ಕೊಡುವ ಮಂತ್ರವೂ ಕೂಡ ಇದೇ ರೀತಿಯಾಗಿದೆ. ಶರೀರ, ಜ್ಞಾನ, ಮೋಕ್ಷ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಪರಮಾತ್ಮ ನನಗೋಸ್ಕರ ಸೃಷ್ಟಿ ಮಾಡಿ ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಭಾವಯತಿ, ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಭಾವನ ಶಬ್ದಕ್ಕೆ
ಭಾರೂಪ ಅವಿತ ಚೇಷ್ಟಕಶ್ಚ ಭಾವನಃ. ಭಾ ಅಂದರೆ ರಕ್ಷಣೆ, ಭಾ ಅಂತ ತಿಳ್ಕೊಂಡಂಥ ನನ್ನಲ್ಲಿರ್ತಕ್ಕಂಥ ಚೈತನ್ಯದ ಅಭಿವೃದ್ಧಿ, ನನಗೆ ಚೈತನ್ಯವನ್ನು ಕೊಟ್ಟು ನನ್ನ ಶರೀರದ ಕ್ರಿಯೆಗಳನ್ನು ನಡೆಸಿ ನನ್ನ ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಇವನಿಗೆ ಭಾವನಾ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ನಾವು ಜೀವಂತ ಇರಬೇಕಾದರೆ ಏನು ಬೇಕು? ಸೂರ್ಯ ಬೇಕಲ್ಲ. ಯಾಕ್ರಿ ಸೂರ್ಯ? ನಾವು ಏರ್ ಕಂಡೀಷನ್ ರೂಮ್ನಾಗ ಕೂತ್ಕೊಂಡ್ರಿ, ನಂಗೆ ಸೂರ್ಯ ಬೇಕಾಗಿಲ್ಲ. ಸೂರ್ಯೋದಯ ಆಗ್ತದೆ, ಆದ್ದರಿಂದಾಗಿ ವನಸ್ಪತಿಗಳು ಬೆಳೆಯುತ್ತವೆ, ವನಸ್ಪತಿಗಳು ಇವೆ, ಆದ್ದರಿಂದ ನಿನಗೆ ಆಕ್ಸಿಜನ್ ಸಿಗ್ತದೆ. ನಿನಗೆ ಆ ರೀತಿಯಾಗಿ ಪ್ರಾಣವಾಯುವನ್ನು ಕೊಟ್ಟು ಪರಮಾತ್ಮ ಪ್ರತಿ ನಿಮಿಷವೂ ಸಂರಕ್ಷಣೆ ಮಾಡ್ತಾನೆ. ಸತ್ಯಸಂಧ ಶ್ರೀಗಳವರು ಹೇಳ್ತಾರೆ, ಭಯ, ಭಾ ಅಂತಂದರೆ ಪ್ರಕಾಶ ಅಂತ ಅರ್ಥ. ಸೂರ್ಯಾಧಿಗತ ಸ್ವಭಾಸ, ಸೂರ್ಯ ಚಂದ್ರರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಪ್ರಕಾಶವನ್ನು ಕೊಟ್ಟು ಪರಮಾತ್ಮ ಆವಯತಿ, ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಭಾವನಃ ಅಂತೇಳಿ ಭಾ, ಭಯ, ಭಾ ಅಂದರೆ ಕಾಂತಿ, ಪ್ರಕಾಶ, ಪ್ರಕಾಶದಿಂದ ಸೂರ್ಯಾದಿಗತ, ಆ ಸೂರ್ಯನ ಪ್ರಕಾಶ ಅಲ್ಲ, ಅದು ಚಂದ್ರನ ಪ್ರಕಾಶ ಅಲ್ಲ, ಅದು ಪರಮಾತ್ಮನ ಪ್ರಕಾಶ. ಯದಾದಿತ್ಯಗತಂ ತೇಜ ಜಗದ್ಭಾಸೇತೆ ಕೆಲಂ ತತ್ತೇಜೋ ವಿದ್ಯಮಾಮಕಂ ಅಂತೇಳಿ ಪರಮಾತ್ಮನ ಸ್ಪಷ್ಟವಾಗಿ ಹೇಳಿದ್ದಾನೆ. ಸೂರ್ಯನಿಗೆ ಪ್ರಕಾಶವನ್ನು ಕೊಟ್ಟು ಅವನು ಜಗತ್ತು ಬೆಳಗುವಂತೆ ಮಾಡುವನು ನಾನು. ಆ ಸೂರ್ಯನಿಂದ ಆಕ್ಸಿಜನ್ ಕೊಟ್ಟು, ಚಂದ್ರನಿಂದ ವನಸ್ಪತಿಗಳಿಗೆ ಔಷಧಿಯನ್ನು ಕೊಟ್ಟು ನನ್ನನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಭಾವನಾ ಅಂತೇಳಿ ಹೆಸರು. ಏನು ರೀ, ನಾನು ಬಿಟ್ಟು ಬೇರೆಯವ್ರು ಪ್ರಾರ್ಥನೆ ಮಾಡ್ತಾನೆ ರೀ, ನಾನು ಬಿಟ್ಟು ನೀ ಎಲ್ಲಿಯೋ? ನಿನಗಿಂತ ಕೋಟಿ ಕೋಟಿ ಪಟ್ಟು 24 ತಾಸು ಅವನನ್ನು ಸ್ತೋತ್ರ ಮಾಡ್ತಕ್ಕಂಥವರಿದ್ದಾರೆ, ಅವನನ್ನು ತಿಳಿದುಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥವರಿದ್ದಾರೆ, ಅವನ ಹತ್ರ ಸ್ವರೂಪ ಸುಖ ಬೇಡ್ತಕ್ಕಂಥವ್ರಿದ್ದಾರೆಯೋ. ಅದೇ ಹಂಗ್ರಿ ಭಾವನೆ ಶಬ್ದದಿಂದ ಅರ್ಥ ಆಗ್ತದೆ. ಭಾ ಅಂತಂದರೆ ಜ್ಞಾನ, ಜ್ಞಾನ ಆನಂದ ರೂಪವಾಗಿರ್ತಕ್ಕಂಥ ಶರೀರವುಳ್ಳವರು ಮುಕ್ತಾತ್ಮರು, ಮುಕ್ತರಾದ ಜೀವರು. ಅಂಥವರಿಂದ ವನ್ಯತೆ, ವನು ಯಾಚನೆ ಅಂತನೂ ಧಾತು ಇದೆ. ಅಂಥವರಿಂದ ಪರಮಾತ್ಮ ನಿನ್ನ ದರ್ಶನ ಕೊಡು, ಒಂದು ಕ್ಷಣ ಕೊಡು, ಇನ್ನೊಮ್ಮೆ ತೋರಿಸು, ಇನ್ನೊಮ್ಮೆ ನೀನು ನೋಡಬೇಕಾಗಿದೆಯೋ ಅಂಥೇಳಿ 24 ತಾಸು ಮುಕ್ತಾತ್ಮರೂ ಸಹಿತ ಈ ಭಗವಂತನ ಹತ್ತಿರ ಅವನ ದರ್ಶನಕ್ಕಾಗಿ ಯಾಚನೆ ಮಾಡ್ತಾ ಇರ್ತಾರೆ. ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ, ಅಥ ಭಿಕ್ಷಚರ್ಯಂ ಚರತಿ. ಜ್ಞಾನಿಗಳು ಮುಕ್ತಾತ್ಮರು ಕೂಡ ಭಿಕ್ಷೆ ಬೇಡ್ತಾರೆ ಅಂತ ಪರಮಾತ್ಮ ನಿನ್ನ ತೋರಿಸು, ನಿನ್ನ ಮುಖ ತೋರಿಸು ಅಂತ, ನಿನ್ನ ರೂಪ ತೋರಿಸು ಅಂತೇಳಿ ಭಿಕ್ಷೆ ಬೇಡ್ತಾ ಇರ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನ ಇಲ್ಲಿ ಬರ್ತದೆ, ಅಥ ಭಿಕ್ಷಚರ್ಯಂ ಚರತಿ ಅಂತೇಳಿ. ಆಚಾರ್ಯರು ವ್ಯಾಖ್ಯಾನ ಬರೀತಾರೆ, ಮುಕ್ತೋ ವೈ ಭಿಕ್ಷುಕೋ ಭವೇತ್ ಏನ ಕೇನಾಪಿ ನೈತೇಷಾಂ ಭಿಕ್ಷಾವೃತ್ತಿರ್ವಿನಶ್ಯತಿ. ಒಂದು ಕ್ಷಣ ಅವರು ಬೇಡದೇ ಇರೋದಿಲ್ಲ ಅಂತಂತಾರೆ. ಪರಮಾತ್ಮನ ನೋಡುವ ಹಂಬಲವೇ ಅವನ ಸುಖ. ಈ ರೀತಿಯಾಗಿ ಮೋಕ್ಷ ಸುಖವನ್ನು ಬೇಡುವ ಆ ಭಗವಂತನನ್ನು ನೀನು ಸ್ತೋತ್ರ ಮಾಡಲಿಕ್ಕೆ ನಿನಗೇನು ಗಂಟೋಗ್ಯದು? ನೀನ್ಯಾಕೆ ಪ್ರಾರ್ಥನೆ ಮಾಡೋದಿಲ್ಲ ಹೇಳು? ಅಥವಾ ನಮಗೊಂದು ಪರ್ಸ್ನಾಲಿಟಿ ಬೇಕಾಗ್ತದೆ. ಯಾವ ಸ್ನೋ ಪೌಡರ್ನಿಂದ ಆ ಪರ್ಸ್ನಾಲಿಟಿ ಬರೋದಿಲ್ಲ, ಸ್ವಾಭಾವಿಕವಾಗಿ ಬರ್ತದೆ. ಭಾಂ ಕಾಂತಿಂ
ಅವತಿ ದದಾತಿ ಇತಿ ಭಾವನಾ. ಅವದಾನೆ ಅಂತ ತಗೊಂಡು ಧಾತು ಇದೆ. ನಮಗೆ ಒಳ್ಳೆ ಕಾಂತಿಯನ್ನು ಕೊಟ್ಟು ಸೌಂದರ್ಯವನ್ನು ಕೊಟ್ಟು ನಮಗೆ ಸಮಾಜದಲ್ಲಿ ಒಂದು ಸ್ಥಾನವನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಅವನನ್ನು ಸ್ತೋತ್ರ ಮಾಡಬೇಕು, ಆದ್ದರಿಂದ ಅವನನ್ನು ನಂಬಬೇಕು, ಆದ್ದರಿಂದಾಗಿ ಅವನನ್ನು ಕುರಿತು ಪ್ರಾರ್ಥನೆ ಮಾಡಬೇಕು. ಮುಕ್ತಾತ್ಮರು ಬೇಡ್ತಾರೆ ಅಂತನ್ನೋ ವಿಚಾರವನ್ನು ಮುಕ್ತ ಅಪಿ ಕುರುವಂತಿ ಸ್ವಚ್ಛಂದೋ ಸ್ವೇಚ್ಛೆಯ ಉಪಾಸನಂ ಹರೇಹೇ. ಮುಕ್ತರಿಗೆ ಸ್ವರೂಪಾನಂದ ಸಿಕ್ಕರೂ ಕೂಡ ಪರಮಾತ್ಮನನ್ನು ಯಾವಾಗಲೂ ಉಪಾಸನ ಮಾಡ್ತಾ ಇರ್ತಾರೆ. ಜ್ಞಾನಾತ್ಮಕತ್ವಾತ್ ಭಾಹ ಮುಕ್ತಾತ್ಮನ ತೈಹಿ ಆವನ್ಯತೆ ವನು ಸೇವನೆ ವನ ಸಂಭಕ್ತವು ಅಂತಿಕೊಂಡಂಥ ಒಂದು ಧಾತು ಇದೆ. ಸರಿಯಾದ ರೀತಿಯಲ್ಲಿ ಪರಮಾತ್ಮನ ಭಜನೆಯನ್ನು ಮಾಡ್ತಾ ಇರ್ತಾರೆ. ಮುಕ್ತಾತ್ಮರನ್ನು ಬಿಡ್ರಿ, ಯಾವಲ ಭುಕುಟಿ ಕಟಾಕ್ಷದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಆಗ್ತದೆ. ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾಭಿಭೂತಿ ವೃತ್ತಿ ಪ್ರಕಾಶ ಪ್ರಭಾಬಂಧ ಮೋಕ್ಷಾ ಯಸ್ಯ ಅಪಂಗಲ ಮಾತ್ರತ ಊರ್ಜಿತಾಶಾಃ ಶ್ರೀ ಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಯಾವಳ ಯಸ್ಯ ಅಪಾಂಗಲ್ವ ಮಾತ್ರತಃ ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷ. ಸೃಷ್ಟಿಯ ಅದೆಷ್ಟ ವ್ಯಾಪಾರಗಳು ನಡೀತವೆ, ಅಂಥ ಮಹಾಲಕ್ಷ್ಮಿಯು ಕೂಡ ನಿತ್ಯದಲ್ಲಿಯೂ ಪರಮಾತ್ಮನ ಸೇವೆ ಮಾಡ್ತಾಳೆ, ಭಜನೆ ಮಾಡ್ತಾಳೆ, 24 ತಾಸು ಅವನ ಧ್ಯಾನವನ್ನು ಮಾಡ್ತಾಳೆ. ಯಥಾಶ್ರೀ ಬೃಹತ್ ಅಂತನ್ನೋ ಗ್ರಂಥ ಹೇಳ್ತದೆ, ಯಥಾಶ್ರೀ ನಿತ್ಯ ಮುಕ್ತಾಪಿ ಪ್ರಾಪ್ತ ಕಾಮಾಪಿ ಸರ್ವದಾ. ನಿತ್ಯ ಮುಕ್ತಳು, ಅವಳಿಗೆ ಪ್ರತ್ಯೇಕವಾಗಿ ಇದು ಬೇಕು ಅಂತ ಅನ್ನೋದಿಲ್ಲ. ತನ್ನ ಯೋಗ್ಯತಾನುಸಾರವಾದ ಪೂರ್ತಿ ಆನಂದವನ್ನು ಸಂಕ್ಷಣದಲ್ಲಿ ಅನುಭವಿಸ್ತಾಳೆ ಅವಳು. ಆದರೂ ಕೂಡ ಉಪಾಸ್ತೆ ನಿತ್ಯಶೋ ವಿಷ್ಣು, ಯಾವಾಗಲೂ ಆ ಭಗವಂತನ ಉಪಾಸನೆಯನ್ನು ಮಾಡ್ತಾಳೆ. ಆದ್ದರಿಂದ ಭಕ್ತರು ಕೂಡ ಇದೇ ರೀತಿಯಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಯಾಕೆ? ಅವನ ಭಾವನ ಎಲ್ಲ ರೀತಿಯಿಂದ ಅವನು ಸಂರಕ್ಷಣೆ ಮಾಡ್ತಾನೆ. ಅವನ ಉಪಾಸನೆ ಅತ್ಯಂತ ಅವಶ್ಯಕವಿದೆ. ಇನ್ನು ವನಹಿಂಸಾಯಾಮ್ ಅಂತೇಳಿ ಒಂದು ಧಾತು ಇದೆ. ಆ ಧಾತು ಇಟ್ಕೊಂಡು ಭಯ ಜ್ಞಾನೇನ, ಭಯ ಅಂದ ಜ್ಞಾನದಿಂದ, ಅಜ್ಞಾನಂ ವನ್ಯತೆ ಭಯ ವನ್ಯತೆ ಇತಿ ಭಾವನಃ. ಜ್ಞಾನ ಕೊಟ್ಟು ಅಜ್ಞಾನವನ್ನು ನಾಶಪಡಿಸ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಭಗವಂತನಿಗೆ ಭಾವನಾ ಅಂತ ತಿಳ್ಕೊಂಡಂತೇಳಿ ಹೆಸರು. ಅತಿ ಭಾತಿ ಜೀವಾತ್ಮನಾಂ ನಿಕಟೆ ಭವತಿ ಇತಿ ಭಾ ಅಂದರೆ ಅವತಿ ರಕ್ಷತಿ ಅಂತರ್ಥ. ಪರಮಾತ್ಮ ಯಾವಾಗಲೂ ಬಿಂಬರೂಪಿಯಾಗಿ ನಮ್ಮ ಜೀವಾತ್ಮನ ಜೊತೆಯಲ್ಲಿದ್ದು ಆ ಜೀವಾತ್ಮನನ್ನು ಸರ್ವವಿಧದಿಂದಲೂ ಸಂರಕ್ಷಣೆ ಮಾಡ್ತಾನೆ. ಅವರಕ್ಷಣೆ ಅಂತಿಕೊಂಡಂತ ಧಾತು ಅವತಿ ಅಂತಿಕೊಂಡಂತೆ ಇತಿ ಭಾವನಾಯ ನಮಃ ಅಂತಿಕೊಂಡಂತೆ ಪರಮಾತ್ಮನನ್ನು ಈ ರೀತಿಯಾಗಿ ಕರೆದಿದ್ದಾರೆ. 33ನೇ ಹೆಸರಿನಲ್ಲಿ ಪರಮಾತ್ಮ ಎಲ್ಲ ರೀತಿಯಿಂದಲೂ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಅವನ ಕೊಟ್ಟ ಸಂಪತ್ತಿ ಎಣಿಸ್ಲಿಕ್ಕಾಗೋದಿಲ್ಲ. ನಾವು ಪರಮಾತ್ಮನ ಕೊಟ್ಟಿರ್ತಕ್ಕಂಥ ಸಂಪತ್ತಿಯಿಂದ ಯಾವಾಗಲೂ ಸಿರಿವಂತರೇ ಹೌದು, ಆದರೆ ಕೃತಜ್ಞರಾಗುವುದು ಬೇಡ. ಆ ಪರಮಾತ್ಮನ ನೆನೆಸೋಣ. ಈ ವಿಚಾರವನ್ನೇ ತಿಳಿಸೋದಕ್ಕೋಸ್ಕರ ಆಗಲೇ ಹೇಳಿದಂತೆ ಬೃಹತಿ ಸಹಸ್ರದ ಮಂತ್ರ ಈ ರೀತಿಯಾಗಿದೆ. 33ನೇ ಮಂತ್ರ, ದ್ವಿರ್ಯಯೋ ಅದದಾತ್ ಜ್ಯೋತಿಂಷಿ ಜ್ಯೋತಿರ್ನದಂ ಓದತೀನಾಂ ಯೋ ಅಸರ್ಜನ್ ಮಧುನಾ ಸಂಮಧೂನಿ ನದಂ ಯೋ ಯುವತೀನಾಂ. ಯೋ ಅಸರ್ಜನ್ ಮಧುನಾ ಸಂಮಧೂನಿ ನದಂ ಯೋ ಯುವತೀನಾಂ. ಈ ರೀತಿಯಾಗಿ ನಾವು ಭಾವನಾಯ ನಮಃ ಅಂತನ್ನುವ
ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಈಗಾಗಲೇ 40 ನಿಮಿಷ ದಾಟಿ ಹೋಯಿತು. ಇನ್ನೊಂದು ಹೆಸರು ಪ್ರಾರಂಭ ಮಾಡಿದರೆ ಮತ್ತೆ 40 ನಿಮಿಷ ಬೇಕಾಗ್ತದೆ. ಈಗ ಬೃಹತಿ ಸಹಸ್ರದ ಹೋಮ ಹವನದ ಪೂರ್ತಿಯಾದ ತಯಾರಿಯ ಗಡಿಬಿಡಿಯಲ್ಲಿ ನಾವು ಇದ್ದೇವೆ. ಕೆಲವು ದಿನ ಇದೇ ರೀತಿಯಾಗಿ 8:30 ಆಗೋದಿಲ್ಲ, 9:30 10 ಗಂಟೆವರೆಗೂ ನಿಮಗೆ ಈ ವಿವರಣೆ ಸಿಗ್ತದೆ. ಅದಕ್ಕಿಂತ ಮೊದಲು 8:30 ಸರಿಯಾಗಿ ನಿನ್ನೆ ದಿನ ಸಾಯಂಕಾಲ, ಪ್ರತಿ ದಿವಸ ಸಾಯಂಕಾಲ ಇಲ್ಲೊಂದು ವಿಶೇಷವಾಗಿರ್ತಕ್ಕಂತಹ ಬಾಲಾಜಿ ಭಜನಾ ಮಂಡಳಿಯ ಅವರ ಆ ಒಂದು ಸುಂದರವಾಗಿರ್ತಕ್ಕಂತಹ ತಾಣದಲ್ಲಿ ದಿನಾಲು ಹಿಂದಿಯಲ್ಲಿ ರಾಮಾಯಣ ಸಪ್ತಾಹ ನಡೆದಿದೆ. 3 ದಿನಗಳಾಗಿವೆ. ಇವತ್ತು 4ನೇ ದಿವಸ. ಇವತ್ತು ನಿಮಗೆ 3ನೇ ದಿವಸದ ಸರಿಯಾಗಿ ಬೆಳಗ್ಗೆ 8:30 3ನೇ ದಿವಸದ ಪ್ರವಚನ ಕಳಿಸಿಕೊಡಲಾಗಿದೆ. ಹಿಂದಿ ಪಿಕ್ಚರಂತೂ ನೋಡ್ತೀರಿ, ನ್ಯೂಸ್ ನೋಡ್ತೀರಿ, ಹಿಂದಿ ನಿಮಗೆಲ್ಲರಿಗೂ ಬರ್ತದೆ. ಹಿಂದಿಯಲ್ಲಿ ರಾಮಾಯಣವನ್ನು ಕೇಳಿ. ರಾಮಾಯಣದ ಅನೇಕ ವಿಶೇಷ ಸೂಕ್ಷ್ಮ ವಿಚಾರಗಳನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈ ಪ್ರವಚನ ನಿಮಗೆ 10-11 ಗಂಟೆಗೆ ಸಿಗ್ತದೆ. ರೆಕಾರ್ಡೆಡ್ ಇರ್ತದೆ. ನಿಮ್ಮ ಅನುಕೂಲತೆ ಬಂದಾಗ ಕೇಳಿ. ಜೊತೆಗೆ ಹಿಂದಿಯ ರಾಮಾಯಣವನ್ನು ಕೂಡ ಕೇಳಿ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.